ಮಗುವನ್ನು ಮಾಡಲು ನೀವು ಎಷ್ಟು ಬಾರಿ ಸಂಭೋಗಿಸಬೇಕು? ಇದು ಬಹುಶಃ ನೀವು ಯೋಚಿಸುವುದಕ್ಕಿಂತ ಹೆಚ್ಚಾಗಿ ಮಗುವನ್ನು ಮಾಡುವುದು ಗಂಭೀರ ವ್ಯವಹಾರವಾಗಿದೆ. ಕೆಲವು ದಂಪತಿಗಳು ಮೊದಲ ಪ್ರಯತ್ನದಲ್ಲಿಯೇ ಗರ್ಭಿಣಿಯಾಗುವಂತೆ ತೋರಿದರೆ, ಇತರರು ಶಾಶ್ವತವಾಗಿ ಪ್ರಯತ್ನಿಸುತ್ತಿರುವಂತೆ ಭಾಸವಾಗುವುದನ್ನು ಕಳೆಯಬಹುದು. ಆದರೆ ಹೊಸ ಸಮೀಕ್ಷೆಯ ಪ್ರಕಾರ, ಗರ್ಭಿಣಿಯಾಗಲು ದಂಪತಿಗಳು ಎಷ್ಟು ಬಾರಿ ತೆಗೆದುಕೊಳ್ಳುತ್ತಾರೆ ಎಂಬುದು ನಿಜವಾಗಿದೆ. ಸರಾಸರಿಯಾಗಿ ದಂಪತಿಗಳು ಅವರು ಪ್ರಯತ್ನಿಸಲು ನಿರ್ಧರಿಸಿದ ಸಮಯದಿಂದ ಗರ್ಭಧಾರಣೆಯ ಪರೀಕ್ಷೆಯಲ್ಲಿ ಧನಾತ್ಮಕ ಚಿಹ್ನೆಯನ್ನು ಪಡೆಯುವವರೆಗೆ 78 ಬಾರಿ ಲೈಂಗಿಕತೆಯನ್ನು ಹೊಂದಿರುತ್ತಾರೆ. ಆ 78 ಸಮಯಗಳು 158 ದಿನಗಳು ಅಥವಾ ಸುಮಾರು 6 ತಿಂಗಳುಗಳಲ್ಲಿ ಹರಡುತ್ತವೆ. ಚಾನೆಲ್ ಪೋಷಕರ ಸೈಟ್ 194 ಪೋಷಕರನ್ನು ಸಮೀಕ್ಷೆ ಮಾಡಿದೆ ಮತ್ತು ಹೆಚ್ಚಿನ ದಂಪತಿಗಳು ಗರ್ಭಿಣಿಯಾಗಲು ಪ್ರಯತ್ನಿಸುವಾಗ ತಿಂಗಳಿಗೆ 13 ಬಾರಿ ಲೈಂಗಿಕತೆಯನ್ನು ಹೊಂದಿರುತ್ತಾರೆ ಎಂದು ಕಂಡುಹಿಡಿದಿದೆ. ಇದು 13 ಪಟ್ಟು ಮೋಜಿನಂತೆಯೇ ತೋರುತ್ತದೆಯಾದರೂ ಪೋಷಕರಾಗಲು ಪ್ರಯತ್ನಿಸುವುದರೊಂದಿಗೆ ಕೆಲವು ಆತಂಕಗಳಿವೆ. 18% ಪುರುಷರು ಮತ್ತು ಮಹಿಳೆಯರು ಗರ್ಭಿಣಿಯಾಗಲು ಪ್ರಯತ್ನಿಸುವಾಗ ಲೈಂಗಿಕತೆಯು ಕೆಲವೊಮ್ಮೆ ಕೆಲಸದಂತೆ ಭಾಸವಾಗುತ್ತದೆ ಎಂದು ಹೇಳಿದರು. ಮತ್ತೊಂದು 43% ಜನರು ಗರ್ಭಿಣಿಯಾಗಲು ಒತ್ತಡವನ್ನು ಅನುಭವಿಸಿದರು ಮತ್ತು ಅವರು ಸಾಧ್ಯವಾಗುವುದಿಲ್ಲ ಎಂಬ ಭಯವನ್ನು ಅನುಭವಿಸಿದರು. ಗರ್ಭಧಾರಣೆಯ ಪ್ರಯತ್ನವು ವಿನೋದಮಯವಾಗಿರಬಹುದು, ಇದು ಕಠಿಣ ಕೆಲಸ, ಒತ್ತಡದಿಂದ ಕೂಡಿರುತ್ತದೆ ಮತ್ತು ಪ್ರತಿ ದಂಪತಿಗಳು ಗರ್ಭಿಣಿಯಾಗಲು ಸಾಕಷ್ಟು ಅದೃಷ್ಟಶಾಲಿಯಾಗಿರುವುದಿಲ್ಲ. ಆದ್ದರಿಂದ ನೀವು ಮಗುವಿನ ಮೇಲೆ ಕೇಂದ್ರೀಕರಿಸಿದಾಗ ಪರಸ್ಪರರ ಬಗ್ಗೆಯೂ ನೆನಪಿಟ್ಟುಕೊಳ್ಳಲು ಪ್ರಯತ್ನಿಸಿ, ಸಿಯೋಬನ್ ಫ್ರಿಗಾರ್ಡ್ ಚಾನೆಲ್ ಸಂಸ್ಥಾಪಕರು ಹೇಳಿದರು. ಪರಿಕಲ್ಪನೆಯು ನಿಮ್ಮ ಸ್ಥಾನವನ್ನು ಅವಲಂಬಿಸಿರುತ್ತದೆ ಎಂದು ಕೆಲವರು ಭಾವಿಸುತ್ತಾರೆ. ಚಾನೆಲ್ ಅತ್ಯಂತ ಜನಪ್ರಿಯ ಸ್ಥಾನವನ್ನು ಮಿಷನರಿ 3/4 ಭಾಗದಷ್ಟು ದಂಪತಿಗಳು ಬಳಸುತ್ತಾರೆ, ನಂತರ ನಾಯಿಮರಿ ಶೈಲಿ 36% ದಂಪತಿಗಳು ಬಳಸುತ್ತಾರೆ ಎಂದು ಕಂಡುಹಿಡಿದಿದೆ. ಇತರ ದಂಪತಿಗಳು ಗರ್ಭಧಾರಣೆಯು ಮಹಿಳೆಯ ಚಕ್ರದ ಆಧಾರದ ಮೇಲೆ ಸಂಭವಿಸುತ್ತದೆ ಎಂದು ಭಾವಿಸುತ್ತಾರೆ. ಅರ್ಧದಷ್ಟು ಮಹಿಳೆಯರು ಫಲವತ್ತಾದ ದಿನಗಳವರೆಗೆ ಲೈಂಗಿಕತೆಯನ್ನು ಹೊಂದಲು ಪ್ರಯತ್ನಿಸುತ್ತಾರೆ ಮತ್ತು 39% ಜನರು ತಮ್ಮ ಆಹಾರವನ್ನು ಸುಧಾರಿಸುತ್ತಾರೆ ಮತ್ತು ಹೆಚ್ಚುವರಿ ಜೀವಸತ್ವಗಳನ್ನು ತೆಗೆದುಕೊಳ್ಳುತ್ತಾರೆ. ಒಮ್ಮೆ ನೀವು ಕುಟುಂಬವನ್ನು ಪ್ರಾರಂಭಿಸಲು ನಿಮ್ಮ ಮನಸ್ಸು ಮಾಡಿದರೆ, ನಿಮ್ಮ ದೇಹವನ್ನು ಹಿಡಿಯಲು ಕಾಯುವುದು ನಿರಾಶಾದಾಯಕವಾಗಿರುತ್ತದೆ. ಅದೃಷ್ಟವಶಾತ್ ಅಲ್ಲಿ ಸಾಕಷ್ಟು ಸಲಹೆಗಳಿವೆ ಮತ್ತು ಅದರಲ್ಲಿ ಕೆಲವು ಹೆಚ್ಚು ಮೋಜು ಮಾಡಲು ಪ್ರಯತ್ನಿಸಬಹುದು.